ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಯಾಕೋಬನ ಗ್ರಂಥ ಅಧ್ಯಾಯ 5 ವಚನ 15 ನಮಗೆ ತಿಳಿಸುತ್ತದೆ, ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ, ಹಾಸಿಗೆ ಹಿಡಿದ ರೋಗಿಯನ್ನು ಜೀವಕ್ಕೆ ಎಬ್ಬಿಸುತ್ತಾರೆ ಪ್ರಭು ಎಂಬುದಾಗಿ. ಹೌದು ಪ್ರಿಯರೇ, ನಾವು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅವನೆಂಥ ರೋಗಿಯಾಗಿದ್ದರೂ ಕೂಡ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆಯ ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ ಆ ವ್ಯಕ್ತಿಯನ್ನು ಜೀವಕ್ಕೆ ಎಬ್ಬಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ವಿಶೇಷವಾಗಿ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಿದ್ದೀವಿ. ಅನೇಕರು ಆ ಒಂದು ರೋಗಿಗಳನ್ನು ಇಟ್ಟು ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ. ಆದ್ದರಿಂದ ಈ ಸಮಯ ನನ್ನೊಂದಿಗೆ ಈ ಒಂದು ಆಡಿಯೋವನ್ನು ಕೇಳುತ್ತಾ ಇರುವ ಪ್ರತಿಯೊಬ್ಬರು ಕೂಡ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಪ್ರತಿಯೊಬ್ಬ ರೋಗಿಯನ್ನು ನಾವು ಈ ಸಮಯದಲ್ಲಿ ಸಮರ್ಪಿಸಿಕೊಡೋಣ. ಈ ಒಂದು 5-10 ನಿಮಿಷಗಳ ಕಾಲ ಪ್ರತಿಯೊಬ್ಬ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ಎಂಥ ರೋಗಿಗಳಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಅಥವಾ ಕಿಡ್ನಿ ತೊಂದರೆಯಿಂದ ನರಳುವವರಾಗಿರ್ಬೋದು, BP ಶುಗರ್ಗಳಿಂದ ನರಳುತ್ತಿರುವವರಾಗಿರ್ಬೋದು, ಅಥವಾ ಬುದ್ಧಿಮಾಂದ್ಯ ವ್ಯಕ್ತಿಗಳಾಗಿರ್ಬೋದು, IC ವಾರ್ಡ್ಗಳಲ್ಲಿರುವವರು, ವೆಂಟಿಲೇಟರ್ಗಳಲ್ಲಿರುವವರು, ಹೊರಭಾಗದಲ್ಲಿ ಒಳಭಾಗದಲ್ಲಿ ಇರುವಂಥ ರೋಗಿಗಳು, ನಮ್ಮ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರುವಂಥ ರೋಗಿಗಳು, ನಮ್ಮ ಒಡ ಹುಟ್ಟಿದವರು, ನಮ್ಮ ತಂದೆ ತಾಯಿ, ನಮ್ಮ ಪತಿ, ನಮ್ಮ ಪತ್ನಿ, ನಮ್ಮ ಮಕ್ಕಳು, ಯಾರೇ ಆಗಿರಲಿ, ಯಾವ ರೋಗದ ಅವಸ್ಥೆಯಲ್ಲೇ ಇರಲಿ, ಡಾಕ್ಟರ್ಗಳು ಕೈ ಬಿಟ್ಟಂಥ ರೋಗಿಗಳು, ಅಬ್ಸರ್ವೇಷನಲ್ಲಿರುವಂಥ ರೋಗಿಗಳು, ಅವರ ಎಂಥ ರೋಗಿಗಳಾಗಿರಲಿ, ಅಂಥವರು ನಿಮ್ಮ ನೆನಪಿಗೆ ಬಂದರೆ ಈ ಸಮಯದಲ್ಲಿ ಅವರನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಖಂಡಿತವಾಗಿಯೂ ಅವರು ಎಷ್ಟೇ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರಲಿ, ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿರುವಂಥ ಆ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಔಷಧಿಗಳನ್ನು, ಮದ್ದು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರು ಕೂಡ ಆ ಒಂದು ಯಾವುದೇ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ ರೋಗಿಯಲ್ಲಿ. ಇನ್ನೂ ಆ ರೋಗ ಉದ್ಭವವಾಗ್ತಿದೆಯೇ ಹೊರತು ಅದು ಕುಂದಿ ಹೋಗ್ತಾ ಇಲ್ಲ, ಅದು ಬಿಟ್ಟು ಹೋಗ್ತಾ ಇಲ್ಲ. ಆದ್ದರಿಂದ ಪ್ರಭು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯ 12ನೇ ವಚನದಲ್ಲಿ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ಇವತ್ತು ಯಾವುದು ಲೋಕದ ಡಾಕ್ಟರ್ಗಳು ನಮ್ಮನ್ನು ಕೈ ಬಿಟ್ಟಿರ್ಬೋದು, ಆದರೆ ವೈದ್ಯರನ್ನು ಸೃಷ್ಟಿ ಮಾಡಿದಂಥ ಮಹಾವೈದ್ಯರ ಬಳಿಯಲ್ಲಿ ನಾವು ಈ ಸಮಯದಲ್ಲಿ ಇದ್ದೇವೆ. ಆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅಸಾಧ್ಯವಾಗಿರುವುದನ್ನು, ಕೈ ಬಿಟ್ಟಿರುವುದನ್ನು ಮಾರ್ಪಡಿಸಲು ಆತನು ಶಕ್ತನು. ಆದ್ದರಿಂದ ಆ ದೇವರ ಕರಗಳಲ್ಲಿ ನಾವು ಸಮರ್ಪಿಸೋಣ. ನಮ್ಮ ಎಲ್ಲ ನೋವುಗಳನ್ನು, ದುಃಖ ತುಂಬಿದಂಥ ಆ ವೇದನೆಯನ್ನು, ಆ ಕಣ್ಣೀರಿನ ಪ್ರಾರ್ಥನೆಯನ್ನು ನಮ್ಮ ಪ್ರಭುವಿನ ಕರಗಳಲ್ಲಿ ಸಮರ್ಪಿಸುತ್ತಾ ನಾವಿರುವಂಥ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿ ಸರ್ವಶಕ್ತ ದೇವನ ಕಡೆಗೆ ಕರಗಳನ್ನೆತ್ತಿ, ಆರೋಗ್ಯವಂತನು, ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವಂಥ ದೇವರು, ಇದು ಮಹಾವೈದ್ಯರು ಆಗಿರುವಂಥ ಪ್ರಭು ಯೇಸು ಕ್ರಿಸ್ತರ ಕರಗಳಲ್ಲಿ ಪ್ರತಿಯೊಂದು ರೋಗಿಗಳನ್ನು ಸಮರ್ಪಿಸೋಣ. ಈಗಿನ ದಿನಗಳಲ್ಲಿ ತುಂಬ ಮಕ್ಕಳಲ್ಲಿ ಫೀವರ್, ಜ್ವರಗಳು ಹೆಚ್ಚಾಗ್ತಾ ಇದೆ. ಆ ಒಂದು ಜ್ವರದಲ್ಲಿ, ಡೆಂಗ್ಯೂ ಜ್ವರದಿಂದ ಹಾಗೂ ಈ ವೈಟ್ ಬ್ಲಡ್, ಆ ಒಂದು ಪ್ಲೇಟೆಟ್ಗಳು ಕಮ್ಮಿ ಆಗಿರುವಂಥ ವ್ಯಕ್ತಿಗಳು, ಇಂಥ ಎಲ್ಲರನ್ನು ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ನಾವು ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಕರಗಳನ್ನು ದೇವರ ಕರಗಳಿಗೆ ಚಾಚೋಣ. ಪ್ರಭು ದೇವರ ಕರಗಳಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಡುತ್ತಾ, ಸ್ವಾಮಿ, ನಾವು ಈ ಪ್ರಾರ್ಥನೆಯನ್ನು ಮಾಡುವಾಗ ಕರ್ತನೆ ಯೇಸುವೆ, ನೀವು ನಮ್ಮ ಮೊರೆಯನ್ನು ಕೇಳುವಂಥ ದೇವರಾಗಿದ್ದೀರಿ. ಯಾಕೋಬನ ಗ್ರಂಥ 5ನೇ ಅಧ್ಯಾಯದ 15ನೇ ವಚನದಂತೆ, ಯೇಸುವೆ, ನೀವು ವಾಗ್ದಾನ ಮಾಡಿದ ಹಾಗೆ ವಿಶ್ವಾಸಭರಿತ ಪ್ರಾರ್ಥನೆ ಹಾಸಿಗೆಯಲ್ಲಿ ಮಲಗಿರುವಂಥ ರೋಗಿಯನ್ನು ಎಬ್ಬಿಸುತ್ತದೆ ಎಂಬುದಾಗಿ ಸ್ವಾಮಿ, ನೀವು ನುಡಿದಂಥ ವಾಕ್ಯದಂತೆ ಕರ್ತನೆ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗಲೇ ಪ್ರತಿಯೊಂದು ರೋಗಿಗಳ ಮೇಲೆ ಯೇಸುವೆ ನಿಮ್ಮ ದಿವ್ಯ ಶಕ್ತಿ ಅರಿಯಲ್ಪಡಲಿ ಸ್ವಾಮಿ. ಯೇಸುವೆ, ನಿಮ್ಮ ಆ ಶಕ್ತಿ ಒಬ್ಬೊಬ್ಬ
ರೋಗಿಗಳು ಯಾವ ಯಾವ ಜಾಗದಲ್ಲಿದ್ದಾರೆ ಸ್ವಾಮಿ, ಅವರು ಹಾಸ್ಪಿಟಲ್ಗಳಲ್ಲಿದ್ದಾರೋ, ICU ವಾರ್ಡ್ಗಳಲ್ಲಿದ್ದಾರೋ, ಮನೆಗಳಲ್ಲಿ ರೋಗಿಗಳಾಗಿ ಮಲಗಿದ್ದಾರೋ, ಎದ್ದು ನಡೆಯಲಾಗದಂಥ ಅವಸ್ಥೆಯಲ್ಲಿರುವವರು ಸ್ವಾಮಿ, ಯೇಸುವೆ ಚಿಂತೆ ಪೇಚಾಟಗಳಿಗೆ ಒಳಗಾಗಿ ರೋಗಿಗಳಾಗಿರುವವರು ಸ್ವಾಮಿ, ಹೃದಯಘಾತದಿಂದ ನರಳುತ್ತಿರುವವರು, ಡಿಪ್ರೆಷನ್ಗಳಿಗೆ ಹೋಗಿರುವವರು, ಯೇಸುವೆ ನಾನಾ ರೀತಿಯ ಕಾಯಿಲೆಗಳಿಂದ, ಸೊಂಟ ನೋವು, ಬೆನ್ನು ನೋವು, ಕೈ ನೋವು, ಮಂಡಿ ನೋವು ಸ್ವಾಮಿ, ಪಾದಗಳ ಉರಿ, ಊತಗಳು, ಅಲರ್ಜಿ ಕಾಯಿಲೆಗಳು ಸ್ವಾಮಿ, ಶುಗರು, BP ಸ್ವಾಮಿ, ಕ್ಯಾನ್ಸರ್ ರೋಗಗಳು, ಏಡ್ಸ್ ರೋಗಗಳು, HIV ರೋಗಿಗಳು ಸ್ವಾಮಿ, ಕಿಡ್ನಿ ಪ್ರಾಬ್ಲಮ್ನಿಂದ ನಡುತ್ತಿರುವವರು, ಕರುಳು ಬೇನೆಯಿಂದ ನಡುತ್ತಿರುವವರು, ಲಿವರ್ ತೊಂದರೆಯಿಂದ ನಡುತ್ತಿರುವವರು, ಶ್ವಾಸಕೋಶದ ತೊಂದರೆಯಿಂದ ನಡುತ್ತಿರುವಂಥ ಮಕ್ಕಳು ಸ್ವಾಮಿ, ಯೇಸುವೆ ಇದೋ ಒಂದು ರೀತಿಯ ಅಲರ್ಜಿಗಳಿಂದ ನರಳುತ್ತಿರುವಂಥ ರೋಗಿಗಳು ಸ್ವಾಮಿ, ಕುಂಟುತನದಲ್ಲಿರುವಂಥ ಮಕ್ಕಳು ಸ್ವಾಮಿ, ಯೇಸುವೆ ಆಕ್ಸಿಡೆಂಟ್ ಆಗಿ ಕೈ ಕಾಲುಗಳನ್ನು ಕಳೆದುಕೊಂಡು ರೋಧಿಸುತ್ತಿರುವವರು ಸ್ವಾಮಿ, ಯೇಸುವೆ ಹೀಗೆ ನಾನಾ ರೀತಿಯಲ್ಲಿ ಲೋಕದಲ್ಲಿ ಯಾವ ಯಾವ ರೋಗದಿಂದ ಸ್ವಾಮಿ ಯಾವ ಯಾವ ಮಕ್ಕಳು ನರಳ್ತಾ ಇದ್ದಾರೆ, ವಿಶೇಷವಾಗಿ ಯಾವ ಮಕ್ಕಳು ಸ್ವಾಮಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ, ಯೇಸುವೆ ಈ ಸಮಯದಲ್ಲಿ ಅವರೆಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ಯೇಸುವೆ ಈ ಸಮಯದಲ್ಲಿ ನೀವು ಒಬ್ಬೊಬ್ಬ ರೋಗಿಯನ್ನು ಸ್ಪರ್ಶಿಸಿರಿ ರಾಜ್ಯ, ಅವರು ಎಲ್ಲೇ ಇರಲಿ, ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಸ್ವಾಮಿ, ಆ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಸೌಖ್ಯದ ಶಕ್ತಿ ಸಮಯದಲ್ಲಿ ಅರಿಯಲ್ಪಡಲಿ ರಾಜ. ಯೇಸುವೆ ಇದು ಅಪಾಶ್ವವಾಯು ರೋಗಿಯನ್ನು ಸ್ಪರ್ಶಿಸಿದ ಹಾಗೆ ಸ್ವಾಮಿ, ಯೇಸುವೆ ಇದು ಸ್ವಾಮಿ ಆ 38 ವರ್ಷ ಬೆಸ್ತಾಯಿದ ಕೊಳದ ಬಳಿಯಲ್ಲಿ ಮಲಗಿದ್ದಂಥ ಮಗನನ್ನು ಹೋಗಿ ಯೇಸುವೆ ನೀವು ಮಾತನಾಡಿಸಿ ಮುಟ್ಟಿದ ಹಾಗೆ ಕರ್ತನೆ, ಯೇಸುವೆ 12 ವರ್ಷ ರಕ್ತಸ್ರಾವದಿಂದ ನಡುತ್ತಿದ್ದಂಥ ಮಗಳ ವಿಶ್ವಾಸದ ಮೇರೆಗೆ ಯೇಸುವೆ ಆಕೆಗೆ ಸೌಖ್ಯವನ್ನು ಕೊಟ್ಟ ಹಾಗೆ, ಸತ್ತ ಲಾಜರನಿಗೆ ಜೀವ ಕೊಟ್ಟಂಥ ದೇವರೇ, ಇದೋ ಸ್ವಾಮಿ ಬಡ ವಿಧವೆಯ ಮಗನಿಗೆ ಜೀವದಾನ ಮಾಡಿದವರೇ ಸ್ವಾಮಿ, ನಾನಾ ರೀತಿಯಲ್ಲಿ ನಾನಾ ವಿಧವಾದ ರೋಗದಿಂದ ನಡುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿ ಒಂದೊಂದು ಮಕ್ಕಳ ಮೇಲೆ ಸ್ವಾಮಿ ನಿನ್ನ ಸೌಖ್ಯದ ಶಕ್ತಿಯನ್ನು ಕಳಿಸಿಕೊಟ್ಟ ಹಾಗೆ ಯೇಸುವೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗಲೇ ಆ ಸೌಖ್ಯದ ಶಕ್ತಿ ಎಲ್ಲ ಕಡೆ ಪ್ರಸರಿಸುವಂತಾಗಲಿ ಸ್ವಾಮಿ. ಹೇಗೆ ನೀವು ಜೆರುಸಲೇಮಿನ ಆದಿ ಬೀದಿಯಲ್ಲಿ ಹೋಗುವಾಗ ನಿಮ್ಮಿಂದ ಸೌಖ್ಯದ ಶಕ್ತಿ ಅರಿಯಲ್ಪಟ್ಟು ಹೇಗೆ ಎಲ್ಲ ರೋಗಿಗಳನ್ನು ಗುಣಪಡಿಸುತ್ತಿತ್ತೋ, ಅದೇ ರೀತಿಯಾಗಿ ಈ ನಿಮ್ಮ ಮಕ್ಕಳು ಒಮ್ಮನಸುಳ್ಳವಾಗಿ ಪ್ರಾರ್ಥನೆ ಮಾಡುವಾಗಲೇ ಆ ಸೌಖ್ಯದ ಶಕ್ತಿ ಸ್ವಾಮಿ ಸಮಯದಲ್ಲಿ ಎಲ್ಲ ರೋಗಿಗಳ ಮೇಲೆ ಸ್ವಾಮಿ ಪಸರಿಸಲ್ಪಡಲಿ ಸ್ವಾಮಿ, ಎಲ್ಲ ರೋಗಿಗಳ ಸಮ್ಮುಖದಲ್ಲಿ ಅರಿಯಲ್ಪಡಲಿ ಸ್ವಾಮಿ ಸೌಖ್ಯದ ಶಕ್ತಿ. ಯೇಸುವೆ ಕರುಣಿಸಿರಿ, ಒಂದೊಂದು ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ, ಸ್ಪರ್ಶಿಸಿರಿ, ಅವರ ಕಣ್ಣೀರು, ಅವರ ಗೋಳಾಟ, ಅವರ ವೇದನೆ, ಅವರ ನರಳಾಟ ಎಲ್ಲದರ ಮೇಲೆ ಸ್ವಾಮಿ ನಿನ್ನ ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ. ಅಭಿಷೇಕಿಸಿರಿ ಯೇಸುವೆ. ಯೇಸುವೆ ನಿಮ್ಮನ್ನು ನಂಬಿ ಪ್ರಾರ್ಥಿಸುವಂಥ ಮಕ್ಕಳು ನಿಮ್ಮನ್ನು ಕೂಗಿ ಕರೆದು ಯೇಸುವೆ 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 ಎಂಬುದಾಗಿ ಪ್ರಲಾಪಿಸುತ್ತಿರುವಂಥ ಒಂದೊಂದು ಮಕ್ಕಳ ಮೊರೆಯನ್ನು ಆಲಿಸಿರಿ ಸ್ವಾಮಿ, ಒಂದೊಂದು ಮಕ್ಕಳ ಕಣ್ಣೀರಿನ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ, ಒಂದೊಂದು ಮಕ್ಕಳ ಮೇಲೆ ನಿನ್ನ ಕರುಣೆಯ ಮಳೆಯನ್ನು ಸುರಿಸು ಸ್ವಾಮಿ. ಒಬ್ಬೊಬ್ಬರು ಸೌಖ್ಯ ಬಿಡುಗಡೆ ಅಭಿಷೇಕವನ್ನು ಪಡೆದುಕೊಳ್ಳುವಂತೆ ಸ್ವರ್ಗದ ಅಭಿಷೇಕದ ಶಕ್ತಿ ಸಮಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಯೇಸುವೆ ಆತ್ಮನ ಸ್ಪರ್ಶ ಉಂಟಾಗಲಿ ಸ್ವಾಮಿ, ಪರಿಶುದ್ಧಾತ್ಮರ ಶಕ್ತಿ ಸಮಯದಲ್ಲಿ ಎಲ್ಲ ರೋಗಿಗಳ ಮೇಲೆ ಚಲಿಸಲ್ಪಡಲಿ ಸ್ವಾಮಿ. ಯೇಸುವೆ ಇದೋ ಒಂದೊಂದು ಮಕ್ಕಳು ಸ್ವಾಮಿ ಯೇಸುವೆ ನರಳುತ್ತಿರುವಂಥ ನರಳಾಟವನ್ನು ನೋಡಿ ಯೇಸುವೆ ನೀವು ಸುಮ್ಮನಿರದಂಥ ದೇವರು ಸ್ವಾಮಿ. ಅದೋ ಸ್ವಾಮಿ ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಿರ್ಬೋದು, ರಿಪೋರ್ಟ್ಗಳು ಏನಾಗಿರ್ಬೋದು ಸ್ವಾಮಿ, ಅದೆಲ್ಲವನ್ನು ಮಾರ್ಪಡಿಸಲು ಶಕ್ತನಾಗಿರುವಂಥ ದೇವರು ನೀವೊಬ್ಬರೇ ಸ್ವಾಮಿ, ನಿಮ್ಮಿಂದ ಮಾತ್ರವೇ ಇದು ಸಾಧ್ಯ ಸ್ವಾಮಿ. ನಿಮ್ಮ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಜೀವವಿದೆ ಸ್ವಾಮಿ. ಯೇಸು ಎಂಬ ನಾಮಕ್ಕೆ ಯೇಸು ಸೌಖ್ಯದ ಶಕ್ತಿ ಇದೆ ಸ್ವಾಮಿ. ಯೇಸು ಎಂಬ ನಾಮವು ಯೇಸುವೆ ಎಲ್ಲ ರೀತಿಯ ಕಾರ್ಯಗಳಿಂದ ನಮ್ಮನ್ನು ಹೊರಗೆ ತರುವಂಥದ್ದಾಗಿದೆ ಯೇಸುವೆ. ಇದೋ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗಲೇ ಕರ್ತನೆ ನಿನ್ನ ನಾಮದ ಶಕ್ತಿಯ ಮಹತ್ವ ಎಲ್ಲ ಕಡೆ ಪ್ರಸರಿಸಲಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ವಿಚಾರಣೆಗಳಲ್ಲಿ ಸ್ವಾಮಿ, ಒಂದೊಂದು ಹಾಸ್ಪಿಟಲ್ಗಳಲ್ಲಿ ಇರುವಂಥ ಒಂದೊಂದು ರೋಗಿಗಳ ಮೇಲೆ, ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿರುವಂಥ ರೋಗಿಗಳ ಮೇಲೆ ಸ್ವಾಮಿ, ಬೀದಿಗಳಲ್ಲಿ ಅನಾಥರಾಗಿ ಬಿದ್ದಿರುವಂಥ ರೋಗಿಗಳ ಮೇಲೆ ಸ್ವಾಮಿ, ಪ್ರತಿಯೊಬ್ಬರ ಮೇಲೂ ನಿನ್ನ ಸೌಖ್ಯದ ಶಕ್ತಿ ಅರಿಯಲ್ಪಡಲಿ ಸ್ವಾಮಿ. ಅವರು ಯಾವುದೇ ಜಾತಿ ಜನಾಂಗದವರೇ ಆಗಿರಲಿ ಸ್ವಾಮಿ, ನಿನ್ನ ನಾಮದಲ್ಲಿ ವಿಶ್ವಾಸವಿಟ್ಟು ಅಪ್ಪಾ ನನ್ನನ್ನು ಕರುಣಿಸು, ನನಗೆ ಸೌಖ್ಯ ಕೊಡು ಎಂಬುದಾಗಿ ಯಾರು ಹೃದಯದಿಂದ ವಿಶ್ವಾಸಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ, ಯೇಸುವೆ ಅವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುವೆ ಅವರನ್ನು ಅನುಗ್ರಹಿಸಿರಿ ಸ್ವಾಮಿ, ಅವರನ್ನು ಅಭಿಷೇಕಿಸಿರಿ ಸ್ವಾಮಿ, ಅವರನ್ನು ಬಲಪಡಿಸಿರಿ ಯೇಸುವೆ. ನಿನ್ನ ಜೀವವುಳ್ಳ ವಾಕ್ಯದ ಅಭಿಷೇಕ ಸಮಯದಲ್ಲಿ ಕಾರ್ಯ ಮಾಡುವಂತಾಗಲಿ ಸ್ವಾಮಿ. ಸೌಖ್ಯದ ಶಕ್ತಿ ಎಲ್ಲ ಮಕ್ಕಳ ಮೇಲೆ ಹಿಡಿದು ಬರಲಿ ಸ್ವಾಮಿ. ಎಲ್ಲರನ್ನು ಅನುಗ್ರಹಿಸಿ ಸ್ವಾಮಿ, ಎಲ್ಲರನ್ನು ಮುಟ್ಟಿರಿ, ಎಲ್ಲರನ್ನು ಸ್ಪರ್ಶಿಸಿರಿ ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯದ ಅಭಿಷೇಕ ಉಂಟಾಗಲಿ ಸ್ವಾಮಿ. ಅನುಗ್ರಹಿಸು 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 ಸ್ವಾಮಿ. ಒಬ್ಬೊಬ್ಬರ ಕಣ್ಣೀರನ್ನು ಒರೆಸಿರಿ, ಒಬ್ಬೊಬ್ಬರ ದುಃಖಗಳು ನೀಗಲ್ಪಡಲಿ. ಒಬ್ಬೊಂದೊಂದು ರೋಗಿಯಲ್ಲಿರುವಂಥ ಎಲ್ಲ ರೋಗದ ಕಣಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಬೋಧೆ ಆಗಲಿ ಸ್ವಾಮಿ.
ಸ್ವಾಮಿ. ಕರುಣಿಸಿರಿ, 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 ಅಭಿಷೇಕಿಸಿರಿ, ಅಭಿಷೇಕಿಸಿರಿ, ಅಭಿಷೇಕಿಸಿರಿ. ಜೀವದ ಅಭಿಷೇಕ, ಜೀವದ ಅಭಿಷೇಕ ಉಂಟಾಗಲಿ ಸ್ವಾಮಿ. ಸೌಖ್ಯದ ಕೃಪೆಯು ಉಂಟಾಗಲಿ ಸ್ವಾಮಿ. ಕರುಣಿಸಿರಿ, ಕರುಣಿಸಿರಿ, ಕರುಣಿಸಿರಿ ರಾಜ್ಯ. ನೀವು ಒಬ್ಬೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಒಬ್ಬೊಬ್ಬರನ್ನು ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ರಕ್ಷಕರು ದೇವರು ಆಗಿರುವ ನಜರೇತಿನ ಯೇಸುವಿನ ನಿಮ್ಮ ಉನ್ನತವಾದ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಸ್ತೋತ್ರ ದೇವ. ನೀವು ಮಾಡಿದಂತೆ ಎಲ್ಲ ಕೃಪಾ ವರದಾನಗಳಿಗಾಗಿ, ಕೊಟ್ಟಂಥ ಸೌಖ್ಯಕ್ಕಾಗಿ